ಹಾಯ್ ಹಲೋ ನಮಸ್ಕಾರ ಫ್ರೆಂಡ್, ಎಲ್ಲರೂ ಹೆಂಗಿದ್ರೆ ಎಲ್ಲರೂ ತುಂಬ ಚೆನ್ನಾಗಿದ್ರೆ ಅನ್ಕೋತೀನಿ. ಸ್ವಲ್ಪ ವಿಡಿಯೋ ಹಾಕೋದು ಲೇಟ್ ಆಗಿಬಿಡುತ್ತೆ. ಒಂದೇ ಭಾರತ ಟ್ರೈನಲ್ಲಿ ಬಂದು ನಾವು ಮಂತ್ರಾಲಯಕ್ಕೆ ಇಳ್ಕೊಂಡ ತಕ್ಷಣ ನಮ್ಮ ಫ್ರೆಂಡ್ ಎಲ್ಲ ಬಂದು ಪಿಕಪ್ ಮಾಡಿದರೆ, ನಮ್ಮ ಫ್ರೆಂಡ್ ರಾಜು ಅವರು ಮತ್ತು ಅವ್ರ ವೈಫ್ ಅವ್ರ ಮಗ ಎಲ್ಲ ಕಾರ್ ತೊಗೊಂಬಂದಿದ್ರೆ ಬಂದು ಪಿಕಪ್ ಮಾಡ್ಕೊಂಡು ರೂಮ್ ಬುಕ್ ಮಾಡಿಟ್ಟಿದ್ರೆ ಆಲ್ರೆಡಿ ಬಂದು ನಾವು ರೂಮಲ್ಲೆಲ್ಲ ಬ್ಯಾಗ್ ಇಟ್ಬಿಟ್ಟು ಒಂದು ರೌಂಡ್ ಹಂಗೆ ನೋಡೋಣ ಅಂಥೇಳಿ ಬಂದ್ವಿ. ನೋಡಿರಿ, ರಾತ್ರಿ ಟೈಮ್ ಮಂತ್ರಾಲಯ ಈ ಥರ ಕಾಣಿಸ್ತೈತಿ. ದೇವಸ್ಥಾನ ಏನು ಓಪನ್ ಇರೋಂಗಿಲ್ಲ, ಬಟ್ ಅಲ್ಲಿ ಪಾದಯಾತ್ರೆ ಹೋಗೋರೆಲ್ಲ ಇರ್ತಾರಲ್ಲ, ಅಲ್ಲಿ ಹೊರಗಡೆನೇ ಮನ್ಕೊಂಡಿರ್ತಾರೆ ಅವರು. ವಿಶ್ರಾಂತಿ ಪಡಿತಾ ಇರ್ತಾರೆ. ನೋಡ್ರಿ, ದೊಡ್ಡದಾಗೈತಿ ಜಾಗ, ಮಾತ್ರ ಭಾಳ ದೊಡ್ಡದಾಗೈತಿ ಮುಂದ್ಗಡೆ. ಇದು ಕಡೆಗೆ ಆಮೇಲೆ ಎಲ್ಲ ನೋಡ್ಕೊಂಡು ಬಂದ್ವಿ ವಾಪಸ್. ನಾವು ಬೆಳಿಗ್ಗೆ ಬೀಗ ಹೇಳ್ಬೇಕಂತ ರೂಮ್ ಬುಕ್ ಮಾಡಿದ್ವಿ. ರೂಮ್ ಎಲ್ಲ ಉಳ್ಕೊಂಡ್ವಿ. ರೂಮ್ನಾಗ ಉಳ್ಕೊಂಬಿಟ್ಟು ಕಡೆಗೆ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ದೇವ್ರ ದರ್ಶನ ಮಾಡೋಕೆ ಹೋಗ್ತಾ ಇದೀವಿ. ಈಗ ನಾವು ರೂಮ್ದು ಏನಪ್ಪ ಅಂದ್ರೆ ನಾರ್ಮಲ್ ನಾನ್ ಎ ಸಿ ತೊಗೊಂಡ್ರೆ 700 ರೂಪಾಯಿ ಐತಿ, ಬಟ್ ಎ ಸಿದಿದ್ರೆ 1500 ರೂಪಾಯಿ ಇತ್ತು ರೂಮ್. ಮತ್ತು ಇನ್ನೊಂದು ಏನಂದ್ರೆ ಫ್ರೆಂಡ್ಸ್, ಮೊದಲ ಬುಕ್ ಮಾಡ್ಕೋಬೇಕು. ಬುಕ್ ಮಾಡ್ಲಂಗೆ ಹೋದ್ರೆ ಇಲ್ಲೇ ರೂಮ್ ಸಿಗೋದು ಕಷ್ಟ, ಬಟ್ ಫುಲ್ ಆಗಿದ್ರು ಖಾಲಿ ಆಗೋ ತನಕ ವೇಟ್ ಮಾಡ್ಬೇಕಾಗಿತ್ತು ನೀವು. ಇದು ದೇವಸ್ಥಾನದ ರೂಮ್ ಆಗಿದ್ದರಿಂದ ಇದು ದೇವಸ್ಥಾನದ ಬಿಲ್ಡಿಂಗ್. ಅಲ್ಲಿ 3 ದೇವಸ್ಥಾನದ ಐತೆ, ಮಂತ್ರಾಲಯದ ಬಿಲ್ಡಿಂಗ್ ಐತೆ, ಮತ್ತು ಬೇರೆ ಏನೋ ಅದಾವು ಅಲ್ಲಿ ನಮ್ಗೆ ಗೊತ್ತಿಲ್ಲ. ಬಟ್ ನಮ್ಮ ಫ್ರೆಂಡ್ಸು ಇಲ್ಲೇ ಮಂತ್ರಾಲಯದ ಮಾಡಿದ್ರೆ ಪಾರ್ಕಿಂಗ್ ಎಲ್ಲ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗೈತಿ. ನೀಟ್ನೆಸ್ ಆಗಿ ಭಾಳ ಚೆನ್ನಾಗೈತಿ. ರೂಮ್ಗೆ ಮೇಲೆ ಸಖತ್ತಾಗೈತಿ. ಮುಂದೆ ಗಾರ್ಡನ್ ಎಲ್ಲ ಸೂಪರ್ ಆಗೈತಿ. ನೋಡಿರಿ, ಇದೇ ಬಿಲ್ಡಿಂಗ್. ಇಲ್ಲೇ ಇದ್ದಿದ್ದು ನಾವು. ಕಡೆಗೆ ಇಲ್ಲಿಂದ ನಾವೇನು ಮಾಡಿದ್ವಿ, ಎಲ್ಲ ಸ್ನಾನ ಎಲ್ಲ ಮಾಡ್ಕೊಂಡು ಬೆಳಗ್ಗೆದ್ದು ದೇವ್ರ ದರ್ಶನ ಮಾಡೋಕೆ ಹೋದ್ವಿ ನಾವು. ಬಟ್ ಭಾಳ ಜನ ಬಂದಿದ್ರು ಆಲ್ರೆಡಿ. ನಮ್ಮ ಫ್ರೆಂಡ್ಸ್ ಪೊಲೀಸ್ ಆಗಿದ್ದರಿಂದ ಏನಂದ್ರೆ VIP ಸ್ವಲ್ಪ ಪಾಸ್ ಎಲ್ಲ ಅವ್ರದ್ದು VIP ಪಾಸ್ ಎಲ್ಲ ಮಾಡಿಟ್ಟಿದ್ರು ಅವರು. ನಮ್ಗೆ ಬೇಗ ದರ್ಶನ ಐತೆ, ಭಾಳ ಖುಷಿ ಆಯ್ತು ಹೋಗಿದ್ದೆ. ನೋಡ್ರಿ, ಮಂತ್ರಾಲಯಕ್ಕೆ ಒಂದು ಸತಿಯಾರ ಹೋಗಲೇಬೇಕು. ಯಾಕಂದ್ರೆ ಅಲ್ಲಿ ಹೋದ್ರೆ ಮನಸ್ಥಿತಿನ ಚೇಂಜ್ ಆಗೋಗ್ತೈತಿ ನಿಮ್ದು. ಅಷ್ಟೊಂದು ಅದ್ಭುತವಾಗಿ ಚೆನ್ನಾಗೈತಿ. ನೋಡ್ರಿ, ಈಗ ಬಂದ್ವಿ ನಾವು ಮೇನ್ ಹಿಡ್ಕೊಂಬಂದಿಲ್ಲ, ಶಾರ್ಟ್ಕಟ್ ಒಳಗೆ ಬಂದ್ವಿ. ಬೇಗ ದರ್ಶನ ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ. ನೋಡಿದ್ದು ಪರಿಮಳ ಪ್ರಸಾದ ಅಂದರೆ ಇಲ್ಲಿ ಒಳಗಡೆ ಪ್ರಸಾದ ರೆಡಿ ಆಗ್ತೈತಿ. ರೆಡಿ ಆಗಿದ್ದನ್ನ ನಾವು ಪ್ಯಾಕ್ ಮಾಡ್ಬೋದು. ಅಂದ್ರೆ ಸೇವೆ ದೇವ್ರಿಗೋಸ್ಕರ ನಾವು ಒಂದು 10 ನಿಮಿಷ 15 ನಿಮಿಷ 1 ತಾಸು ಅಲ್ಲಿ ಕೆಲಸ ಮಾಡಿ ಪ್ಯಾಕಿಂಗ್ ಮಾಡೋಕೆ ಕೊಡ್ತಾರೆ. ಪ್ಯಾಕಿಂಗ್ ಮಾಡಿ ಬರ್ಬೋದು. ಇಲ್ಲ ಕಸ ಹೊಡೆಯಂಗಿದ್ರೆ ಕಸ ಹೊಡಿಬೋದು. ದೇವ್ರಿಗೆ ನಮ್ಮ ಕಡೆಯಿಂದ ಸಹಾಯ ಅಂದರೆ ಸೇವೆ, ನಮಗೇನೋ ಒಂದು ಇಷ್ಟ ಇರ್ತೈತಿ. ನೋಡ್ರಿ, ಅಲ್ಲಿ ಕಸ ಎಲ್ಲ ಗುಡಿಸ್ಬೋದು. ಆ ಥರ ಆಪ್ಷನ್ ಐತೆ. ಅಲ್ಲೇ ಕರೀತಾರೆ ಅವರು, ಸೇವೆ ಮಾಡಂಗಿದ್ರೆ ಬರ್ರಿ ಪ್ರಸಾದ ಪ್ಯಾಕ್ ಮಾಡಿರಿ ಅಂತ. ಇಷ್ಟ ಇದ್ರೆ ಹೋಗ್ಬೋದು, ಇಲ್ಲ ಅಂದ್ರೆ ಹೋಗೋಕೆ ಇಲ್ಲ, ಏನೂ ತೊಂದರೆ ಇಲ್ಲ. ಬಟ್ ನಮ್ಗೆ ನಾವು ಭಾಳ ನೋಡೋಕ್ಕಂತ ಬಂದಿದ್ವಲ್ಲ, ಕಡೆಗೆ ಅಲ್ಲೆಲ್ಲ ಭಾಳ ಕೇಳಿದ್ವಿ. ಇಲ್ಲ ಅದರ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಪ್ಯಾಕಿಂಗ್ ಮಾಡೋಕೆ ನೀವು ಬರ್ಬೋದು ಅಂತಂದ್ರೆ, ಕಡೆಗೆ ನಮ್ಗೆ ಟೈಮ್ ಇದ್ದಿದ್ದಿಲ್ಲ. ಅದಕ್ಕೆ ನಾವು ಹೋಗ್ಬಿಟ್ಟು ನೋಡಿರಿ ಮಂತ್ರಾಲಯ ಒಳಗಡೆ ಬಂದ್ವಿ. ಈಗ ನಾವು ಭಾಳ ಅಂದ್ರೆ ಭಾಳ ಚೆನ್ನಾಗೈತಿ ಫ್ರೆಂಡ್ಸ್, ನಿಜ ಹೇಳ್ತೇನೆ ನಾನು. ನನಗೆ ಫಸ್ಟ್ ಟೈಮ್ ನನ್ನ ಜೀವನದಾಗ ನೋಡಿದ್ದು ಮಂತ್ರಾಲಯ. ಅಷ್ಟು ಖುಷಿ ಆಯ್ತು ಅಂದರೆ ಅಷ್ಟೊಂದು ಖುಷಿ ಐತೆ. ರಾಯರ ದರ್ಶನ ಮಾಡಿ ಭಾಳ ಅಂದ್ರೆ ಭಾಳ ಖುಷಿ ಐತೆ. ಮತ್ತು ರಾಯರ ಮರಿ ಮೊಮ್ಮಗರು ಅವರು ಸಿಕ್ಕರೆ ನಮ್ಗೆ, ಅವ್ರದ್ದು ದರ್ಶನ ಮಾಡ್ಕೊಂಡ್ವಿ. ಬಟ್ ಅವ್ರಿಗೆ ನಮಸ್ಕಾರ ಮಾಡೋಕೆ ಹತ್ತಿರದಿಂದ ಸಿಗಲಿಲ್ಲ. ಅವರು ಎಲ್ಲೇ ಅರ್ಜೆಂಟ್ ಇದ್ರು ಅಂಥೇಳಿ ತೋರಿಸ್ತೇನೆ ನಿಮ್ಗೆ ಆಮೇಲೆ. ನೋಡಿರಿ, ಯಾರು ಗಂಡ್ಮಕ್ಳು ಹೋಗುವಾಗ ಪಂಚೆ ಮತ್ತು ಬನಿಯನ್ ತೊಗೊಂಡು ಹೋಗ್ರಿ. ಬನಿಯನ್ ಇಲ್ಲ ಹಾಕ್ಕೊಳಂಗಿಲ್ಲ, ಅಲ್ಲೇ ಪಂಚೆ ಮೇಲೆ ಇರಬೇಕು. ತೊಗೊಂಡು ಹೋಗ್ರಿ. ನಾ ತೊಗೊಂಡು ಹೋಗಿದ್ದಿಲ್ಲ, ಅಲ್ಲಿ ತೊಗೊಂಡೆ. ಸ್ವಲ್ಪ ಕಾಸ್ಟ್ಲಿ ಐತೆ ನಂಗೆ. 200 ರೂಪಾಯಿ ಹಿಂಗೆ 250 ರೂಪಾಯಿ ಹೇಳ್ತಾರೆ ಅವರು. ಭಾಳ ರೇಟ್ ಹೇಳ್ತಾರೆ. 100 ರೂಪಾಯಿ ಸಿಗೋದೆಲ್ಲ ಅಲ್ಲಿ ಡಬಲ್ ರೇಟ್ ಹೇಳ್ಬಿಡ್ತಾರೆ. ನೋಡಿರಿ ಫ್ರೆಂಡ್ಸ್, ಮೊದಲಿದೆ ರಾಯರ್ ಕರ್ನಾಟಕ ಆಗಿತ್ತಿದೆ, ಕರ್ನಾಟಕಕ್ಕೆ ಸೇರಿತ್ತಿದೆ. ಬಟ್ ಇವಾಗ ಆಂಧ್ರಕ್ಕೆ ಸೇರೈತಿ. ಆದರೆ ಆಲ್ಮೋಸ್ಟ್ ಎಲ್ಲ ಕನ್ನಡನ ಮಾತಾಡ್ತಾರೆ. ರಾಯರ ಮಠಕ್ಕೆ ಅಂದ್ರೆ ಕರ್ನಾಟಕದ ಆಲ್ಮೋಸ್ಟ್ ಹೋಗೋದು. ನೋಡಿರಿ, ಒಳಗಡೆ ನಾವು ದರ್ಶನ ಮಾಡೋಕೆ ಹೊಂಟೀವಿ. ಬಟ್ ನನಗೆ ಬೈದ್ರಲ್ಲೇ ವಿಡಿಯೋ ಮಾಡೋಂಗಿಲ್ಲ ಇಲ್ಲೇ ಅಂಥೇಳಿ. ಬನಿಯನೂ ತೆಗ್ದಿತ್ತು ನಾನು, ಬನಿಯನ್ ಬಿಚ್ಚು ಅಂತ ಬೈದ್ರೆ. ಕ್ಯಾಮ್ರಾ ಎಲ್ಲ ಆಫ್ ಮಾಡ್ಕೊ ಅಂತ ಹೇಳಿದ್ರೆ, ಕಡೆಗೆ ನಾವು ಆಫ್ ಮಾಡಿ ನಮ್ಗೆ ಬೇಗ ದರ್ಶನ ಆಯ್ತು. ಲೈನ್ನಲ್ಲಿ ನಿಂತಿಲ್ಲ ಅಂದರೆ VIP ಪಾಸ್ ಇತ್ತಲ್ಲ, ಬೇಗ ಹೋಗಿ ದೇವ್ರ ಹತ್ತಿರದಿಂದ ನೋಡ್ಕೊಂಡು ಬಂದ್ವಿ ನಾವು. ಬಂದು ಎಲ್ಲ ಪ್ರಸಾದ ತೀರ್ಥ ಎಲ್ಲ ತೊಗೊಂಬಿಟ್ಟೆ ಒಂದು ರೌಂಡ್ ಒಳಗಡೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಸ್ವಲ್ಪ ಫೋಟೋಸು, ಆಮೇಲೆ ದೇವ್ರ ಪ್ರಸಾದ ಎಲ್ಲ ತೊಗೊಂಡ್ವಿ ನಾವು. ತೊಗೊಂಡ್ಬಿಟ್ಟು ಸ್ವಲ್ಪ ತಲೆ ಕುತ್ಕೊಂಡು ಭಾಳ ಮನಸ್ಸಿಗೆ ಒಂಥರ ಅಷ್ಟೊಂದು ನೆಮ್ಮದಿ ಸಿಗ್ತೈತಿ. ಅಂದರೆ ಅಷ್ಟೊಂದು ಬಿಸಿಲಿದ್ರೂ ಅಷ್ಟು ಮನಸ್ಸಿಗೆ ಅಷ್ಟು ನೆಮ್ಮದಿ ಸಿಗ್ತೈತಿ. ಯಾರು ದಯವಿಟ್ಟು ಹೋಗೋರಿದ್ರೆ ಹೋಗ್ರಿ, ಭಾಳ ಚೆನ್ನಾಗೈತಿ. ಬಟ್ ನೀವು ಹೊರಗಡೆ ಮನ್ಕೋತೇನೆ ಅಂದ್ರೆ ರೂಮ್ ಬುಕ್ ಮಾಡೋ ಅವಶ್ಯಕತೆ ಏನು ಇರೋಂಗಿಲ್ಲ. ಬಜೆಟ್ ಇಲ್ಲ ಅಂದ್ರೆ ಅಲ್ಲೇ ದೇವ್ರ ಗುಡಿ ಮುಂದೆನೇ ಮನ್ಕೋಬೋದು, ಏನು ತೊಂದರೆ ಇಲ್ಲ. ಒಂದು ಬೆಡ್ಶೀಟ್ ಇದ್ರು ಅಲ್ಲಿ ಹೆಣ್ಮಕ್ಳು ಗಂಡು ಮಕ್ಳು ಎಲ್ಲರೂ ಮನ್ಕೋತಾರೆ. ಬಟ್ ನಾವು ಹೋಗಿದ್ವಿ, ರೂಮ್ ಬುಕ್ ಮಾಡಿದ್ವಿ. ನಮ್ಮ ಫ್ರೆಂಡ್ ಎಲ್ಲ ಮಾಡಿದ್ರಲ್ಲ, ಅಲ್ಲೇ ಉಳ್ಕೊಂಬಂದ್ವಿ ನಾವು. ಏನು ತೊಂದರೆ ಇಲ್ಲ, ಚೆನ್ನಾಗೈತಿ. ಕನ್ನಡನ ಭಾಳ ಮಾತಾಡ್ತಾರೆ ಅಲ್ಲೇ, ಕನ್ನಡ ಜನನೇ ಇರೋದು. ಯಾಕಂದ್ರೆ ಮೊದಲು ಕರ್ನಾಟಕನ ಇತ್ತಲ್ಲ, ಅದೇ ಕನ್ನಡನ ಭಾಳ ನಡ್ತೈತಿ. ಮತ್ತು ತೆಲುಗುನೂ ಮಾತಾಡ್ತಾರೆ, ಏನು ತೊಂದರೆ ಇಲ್ಲ. ಊಟ ಎಲ್ಲ ಅಡ್ಡಿ ಇಲ್ಲ, ಹೋಟೆಲ್ನಾಗೆಲ್ಲ ಅಷ್ಟೊಂದು ಚೆನ್ನಾಗಿಲ್ಲ, ಏನು ತೊಂದರೆ ಇಲ್ಲ. ನೀವು ರೊಟ್ಟಿ ಚಟ್ನಿ ಎಲ್ಲ ತೊಗೊಂಡು ಹೋಗಿ ತಿನ್ಕೋಬೋದು. ನೋಡಿರಿ, ಇವೆಲ್ಲ ದೇವಸ್ಥಾನದ ಒಳಗಡೆ ಇಟ್ಟಿದ್ದೆ ಎಲ್ಲ ನೋಡ್ಕೊಂಡ್ವಿ. ಭಾಳ ಖುಷಿ ಆಯಿತು. ಭಾಳ ಜನ ಬರ್ತಾರೆ ನಿಜ ಹೇಳ್ಬೇಕಂದ್ರೆ ರಾಯ ದರ್ಶನ ಪಡ್ಕೊಳಕ್ಕೆ. ಯಾರು ಹರಕೆ ಕಟ್ಕೊಂಡಿರ್ತಾರೆ, ದೀಡ್ ನಮಸ್ಕಾರ
ಉರುಳು ಸೇವೆ ಏನೇನೋ ಭಾಳ ಮಾಡ್ತಾರೆ ಫ್ರೆಂಡ್ಸ್. ನೋಡ್ರಿ ಎಲ್ಲರೂ ಉರುಳು ಸೇವೆ ಮಾಡ್ತಾಯಿದ್ರು ಅಲ್ಲಿ. ಕೆಲಸ ಆದವರು ಕೆಲಸ ಆಗಲಿ ಅಂತ ಬೇಡ್ಕೊಳೋರು. ಅಷ್ಟೊಂದು ರಾಯರ ಅನುಗ್ರಹ ಅಷ್ಟೊಂದು ಚೆನ್ನಾಗಿರ್ತೈತಿ. ಭಾಳ ಖುಷಿ ಆಯಿತು ಫ್ರೆಂಡ್ಸ್ ಹೋಗಿದ್ದು ನನಗನ್ಕಿ. ದರ್ಶನ ಎಲ್ಲ ಚೆನ್ನಾಗಾಯ್ತು. ಭಾಳ ಹತ್ರದಿಂದ ದೇವ್ರು ನೋಡಿ ಭಾಳ ಖುಷಿ ಆಯ್ತು ನಮ್ಗೆ. ನೋಡಿ ಫ್ರೆಂಡ್ಸ್, ನೀವು ಹೋಗ್ರಿ. ಯಾಕಂದ್ರೆ ನಮ್ಗೆ ದೂರ ಎಲ್ಲಿ ಹೋಗೋಕ್ಕಾಗಲ್ಲ, ಹತ್ರ ಇರೋ ದೇವಸ್ಥಾನಕ್ಕೆ ಹೋದ್ರೂ ಚೆನ್ನಾಗಿರ್ತೈತಿ. ರಾಯಚೂರು ಏನು ದೂರ ಇಲ್ಲ, ಅದು ಹುಬ್ಳಿಯಿಂದ ಭಾಳ ದೂರ ಆಗೋಲ್ಲ. ಹುಬ್ಳಿಯಿಂದ ಟ್ರೈನ್ ಐತಿ, ಒಂದೇ ಭಾರತ ಟ್ರೈನಿಗೆ ಹೋದ್ರೆ ನಿಮ್ಗೆ ಮೊನ್ನೆ ಬೆಂಗಳೂರಿಂದ ಹೋದೆ ತೋರಿಸಿದೆ ಅಲ್ಲ, ಹುಬ್ಳಿಯಿಂದನೂ ಹೋಗ್ಬೋದು, ಆರಾಮಾಗಿ ಹೋಗಿ ಬರ್ಬೋದು. ಹೋಗೋ ಬರೋ ಟಿಕೆಟ್ ಬುಕ್ ಮಾಡ್ಕೊಂಡ್ರೆ ಈಜಿ. ಇಲ್ಲ ಬಸ್ಸಿಗೆ ಹೋಗ್ತಾನೆ ಅಂದ್ರೆ ಲೇಡೀಸ್ ಆದ್ರೆ ಫ್ರೀ ಐತಿ, ಹೋಗ್ಬೋದು. ನೋಡಿರಿ ದೇವ್ರಗಡೆ ಒಳಗಡೆ ಅಭಿಷೇಕ ಮಾಡೋದೆಲ್ಲ ಫುಲ್ ಅಲ್ಲಿ ಡಿಸ್ಪ್ಲೇದಾಗ ತೋರಿಸ್ತಾರೆ. ಹೊರಗಡೆಯಿಂದನೇ ನೀವು ಆರಾಮಾಗಿ ದೇವ್ರನ್ನ ಕಣ್ ತುಂಬ್ಕೋಬೋದು. ನೋಡ್ರಿ ಇಲ್ಲೇ ಫ್ರೆಂಡ್ಸ್, ಇವಾಗ ಈ ಥರ ಭಾಳ ಚೆನ್ನಾಗೈತಿ, ಭಾಳ ಖುಷಿ ಆಯ್ತು ಮನಸ್ಸಿಗೆ. ಕಡೆಗೇನಿಲ್ಲ, ನಾವೆಲ್ಲ ಸುತ್ತಾಡ್ಕೊಂಡ್ಬಿಟ್ಟು ನೋಡ್ರಿ ಇವರ ನೋಡ್ರಿ ರಾಯರ ಮರಿ ಮೊಮ್ಮಗ ಅಂತ ಅವರು ಇಲ್ಲಿ ಸೊಂಟದ ಮೇಲೆ ಕೈ ಇಟ್ಕೊಂಡಾರಲ್ಲ, ಅವರೇ ಗುರುಗಳು. ಈಗ ಉಸ್ತುವಾರಿ ಅವ್ರದ್ದು. ಅವರೆಲ್ಲ ನಮ್ಗೆ ಸಿಗಲಿಲ್ಲ, ಹೋಗ್ಬಿಟ್ರೆ ಅರ್ಜೆಂಟ್ ಇತ್ತು ಅಂಥೇಳಿ. ಕಡೆಗೆ ನಾವು ಏನು ಮಾಡಿದ್ವಿ ಅಂದ್ರೆ ಹೊರಗಡೆ ಬಂದು ಇವಾಗ ಮುಂದ್ಗಡೆಯಿಂದ ನಿಮ್ಗೆ ತೋರಿಸ್ತೇನೆ. ರಾತ್ರಿ ಬಂದಿದ್ವಿಲ್ಲ, ಇದು ಫ್ರಂಟ್, ಇಲ್ಲಿಂದ ತೋರಿಸ್ತೇನೆ ನೋಡಿರಿ ಫ್ರೆಂಡ್ಸ್ ನಿಮ್ಗೆ. ಭಾಳ ಅಂದ್ರೆ ಭಾಳ ಚೆನ್ನಾಗೈತಿ ನೋಡ್ರಿ. ಈಗ ನಾವು ಫ್ರಂಟಿಂದ ಹೋಗ್ತಾ ಇದ್ದೇವೆ. ಇನ್ನೊಂದು ಏನಂದ್ರೆ ಫ್ರೆಂಡ್ಸ್, ಇಲ್ಲೇ ಮಂಚಾಲಮ್ಮ ಅಂತ ದೇವಸ್ಥಾನ ಐತೆ ರಾಯರ ಮಠದ ಬಾಜುನೇ. ಈಗ ತೋರಿಸ್ತೇನೆ ನಿಮ್ಗೆ. ಅದು ವಿಶೇಷತೆ ಏನಂದ್ರೆ ಈ ಜಾಗದಾಗ ಫಸ್ಟ್ ಇದ್ದಿದ್ದ ಮಂಚಾಲಮ್ಮ ದೇವ್ರು. ಕಡೆಗೆ ರಾಯರು ಬಂದು ಕೇಳ್ಕೊಂಡ್ರಂತ, ನಾನಿಲ್ಲಿ ನೆಲೆ ಊರ್ಬೋದಾ ಅಂಥೇಳಿ. ಕಡೆಗೆ ಆಮೇಲೆ ಮಂಚಾಲಮ್ಮ ಅವರಿಗೆ ಪರ್ಮಿಷನ್ ಕೊಟ್ಟ ಮೇಲೆ ಇಲ್ಲಿ ರಾಯರು ಕೂತ್ಕೊಂಡು ರಾಯರ್ದು ಸ್ವಲ್ಪ ಫೇಮಸ್ ಆಗಿ ಇದು ಮಂತ್ರಾಲಯ ಆಗಿ ಆಮೇಲೆ ಈ ಥರ ಆಗಿದ್ದು ಹಿಸ್ಟ್ರಿ ಐತಿ. ಬಟ್ ಇಲ್ಲಿ ನಾವು ಮಂತ್ರಾಲಯದ ಒಳಗಡೆ ರಾಯರ ದರ್ಶನ ಮಾಡ್ಕೊಂಡ್ರೆ ಅಲ್ಲಿ ಹಣ್ಣು ಕಾಯಿ ಹೊಡೆಯಂಗಿಲ್ಲ. ಅವ್ರು ಮಂಚಾಲಮ್ಮಂಗೆ ಹೊರಗಡೆ ಬಂದು ಅಲ್ಲೇ ನಾವು ಹಣ್ಣು ಕಾಯಿ ಹೊಡೆಯೋದು. ಮುಂದ್ಗಡೆ ಹೋದಂಗೆ ತೋರಿಸ್ತಾನೆ ನಿಮ್ಗೆ. ಆ ಥರ ಒಂದು ಹಿಸ್ಟ್ರಿ ಐತಿ ಇಲ್ಲೇ. ಮತ್ತು ಇನ್ನೊಂದು ಏನಂದ್ರೆ ಫಸ್ಟ್ ಮಂಚಾಲಮ್ಮಗೆ ಹೋಗಿ ಕೈ ಮುಕ್ಕೊಂಡು ಆಮೇಲೆ ರಾಯರ ದರ್ಶನ ಮಾಡೋದು ರೂಲ್ಸ್ ಐತಿ. ಕಡೆಗೆ ಆಮೇಲೆ ನಮ್ಗೆ ಗೊತ್ತಾಯ್ತದೆ. ಇಲ್ಲ ನಾವು ಫಸ್ಟಿಗೆ ಅಲ್ಲಿ ಹೋಗ್ಬಿಟ್ಟಿದ್ವಿ. ಈಗ ಮುಂದೆ ಹೋದ ಕೂಡಲೇ ನಿಮ್ಗೆ ತೋರಿಸ್ತೇನೆ ನಾನು ಮಂಚಾಲಮ್ಮ ದೇವಸ್ಥಾನ. ಫಸ್ಟ್ ಇದಕ್ಕೆ ಮಂಚಾಲಯನ ಏನೋ ಅಂತ ಮಂಚಾಲಯ ಅಂತ ಕರಿತಿದ್ರು ಅಂತ ಈ ಊರಿಗೆ. ಕಡೆಗೆ ಆಮೇಲೆ ಬರ್ತಾ ಅದು ಮಂತ್ರಾಲಯ ಆಯ್ತು. ಫಸ್ಟ್ ದೇವ್ರು ಇದ್ದಿದ್ದಲ್ಲೇ ಮಂಚಾಲಮ್ಮ ಅಂಥೇಳಿ. ಈಗ ಮಂಚಾಲಮ್ಮನ ತೋರಿಸ್ತೇನೆ. ದಯವಿಟ್ಟು ಯಾರು ಹೋದರೂ ನೀವು ಅಲ್ಲಿ ಆ ಥರ ಐತಿ ಹಿಸ್ಟ್ರಿ ಒಳಗದೆ. ಫಸ್ಟ್ ಮಂಚಾಲಮ್ಮ ಕೈ ಮುಕ್ಕೊಂಡು ಆಮೇಲೆ ರಾಯ ದರ್ಶನಕ್ಕೆ ಹೋಗ್ಬೇಕಂತ ಐತೆ ನೋಡಿರಿ. ಈಗ ನಾವು ಆ ಕಡೆಯಿಂದ ಶಾರ್ಟ್ಕಟ್ ಒಳಗೆ ಬಂದುಬಿಟ್ವಿ. ಕಡೆಗೆ ಗೊತ್ತಾಯ್ತು ನಮ್ಗೆ ಈ ಕಡೆಯಿಂದ ಹೋಗ್ತಾ ಇದ್ದೀವಿ. ಈಗ ಹೋಗಿ ನಾವು ಪ್ರಸಾದ ಎಲ್ಲ ತೊಗೊತೀವಿ. ಅಲ್ಲಿ ಪ್ರಸಾದ ತೊಗೊಳಲ್ಲಿ ವಿಡಿಯೋ ಮಾಡಲಿಲ್ಲ ನಾನು. ಪ್ರಸಾದ ಎಲ್ಲ ತೊಗೊಂಡು ಕಡೆಗೆ ಮಂಚಾಲಮ್ಮನ ಹತ್ರ ಅಲ್ಲಿ ದೇವಸ್ಥಾನ ಮುಂದ್ಗಡೆ ಅಲ್ಲಿ ಕಾಣಿಸ್ತೈತಿ ರೈಟ್ ಸೈಡ್, ಅದನ್ನ ತೋರಿಸ್ತೇನೆ ನಿಮ್ಗೆ. ನೋಡಿರಿ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಅದ್ಭುತವಾದ ಜಾಗ ದೇವ್ರದ್ದು. ಒಂಥರ ವೈಬ್ರೇಷನ್ ಸಖತ್ತಾಗಿರ್ತೈತಿ, ಚೆನ್ನಾಗಿರ್ತೈತಿ, ಅಡ್ಡಿ ಇಲ್ಲ. ಎಷ್ಟೋ ಮನಸ್ಸು ಹಾಳಾಗಿದ್ರು ಅಲ್ಲಿ ಒಂದು ಸರಿ ಹೋಗ್ಬಿಟ್ರೆ ಮನಸ್ಸು ಎಲ್ಲ ದೇವರೆಲ್ಲನೂ ಮರೆಸಿಬಿಟ್ಟು ಮನಸ್ಸೇ ಚೇಂಜ್ ಆಗ್ಬಿಡ್ತೈತಿ. ಅದು ಕಾರಣ ಆದ್ರೆ ನಮ್ಮ ಫ್ರೆಂಡ್ಸ್, ಇಲ್ಲಾಂದ್ರೆ ನಾವೆಲ್ಲಿ ಹೋಗ್ಬೇಕಾಗಿತ್ತು. ಅವರು ನಮ್ಗೆ ಭಾಳ ಅವ್ರ ಮಗಂದ ಬರ್ಡೇ ಇತ್ತು. ಬರ್ಡೇಗೋಸ್ಕರ ಬರೀ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರೆ ಕಡೆಗೆ ಎಲ್ಲ ತೋರಿಸಿದ್ರು ಅವ್ರಿಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಕಡಿಮೆನ. ನಾವು ನೋಡಿರಿ ಈಗ ಮುಂದ್ಗಡೆ ಹೋಗಿ ಮಂಚಾಲಮ್ಮಗೆ ಹೋಗ್ತಾ ಇದ್ದೇವೆ ಕೈ ಮುಗಿಯೋಕೆ. ನಾವು ತೋರಿಸ್ತೇನೆ ನಿಮಗೆ. ನೀವು ಅಕಸ್ಮಾತ್ ಹೋದರೆ ಮಂಚಾಲಮ್ಮಗೆ ಹಣಕಾಯಿ ಮಾಡಿಸೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಆಮೇಲೆ ಕೈ ಮುಗಿಯೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಫಸ್ಟಿಗೆ ಅಲ್ಲೇ ಹೋಗ್ರಿ, ಆಮೇಲೆ ರಾಯರ ಮಠಕ್ಕೆ ಹೋಗ್ರಿ. ನೋಡಿರಿ ಅಂತ ಹಿಸ್ಟ್ರಿ ಒಳಗೆ ಹಂಗೈತಿ. ಮುಂದೆ ಬೋರ್ಡ್ ಹಾಕ್ಯಾರ, ಇಲ್ಲಿ ಕಾಣಿಸ್ತೈತಿ ನೋಡ್ರಿ. ಅಲ್ಲಿ ಮಂಚಾಲಮ್ಮ ದೇವಸ್ಥಾನ ಇರೋದು ಅಲ್ಲಿಗೆ ಹೋಗಕ್ಕೆ ಭಾಳ ಚೆನ್ನಾಗೈತಿ. ಸುಮಾರು ಊರಿಂದ ಬರ್ತಾರೆ. ಇದೇ ನೋಡ್ರಿ ಮಂಚಾಲಮ್ಮ ಸನ್ನಿಧಿ ಅಂತ ಬರ್ತಾರೆ ಇಂಗ್ಲೀಷ್ ಒಳಗಡೆ. ಇದೇ ಮಂಚಾಲಮ್ಮ. ಇಲ್ಲಿ ಹಣ್ಣು ಕಾಯಿ ನಿಮ್ಗೆ ಹೊಡೆದು ಕೊಡ್ತಾರೆ, ಬಟ್ ಅಲ್ಲಿ ಒಳಗಡೆ ಹಣ್ಣು ಕಾಯಿ ಹೊಡೆಯಂಗಿಲ್ಲ. ನೋಡ್ರಿ ಮಂಚಾಲಮ್ಮ ತಾಯಿ ಇದೇ ಫಸ್ಟ್ ನೆನೆಸಿದ್ದು ಮಂತ್ರಾಲಯದಲ್ಲಿ ಒಳಗಡೆ. ಆಮೇಲೆ ರಾಯರು ಕೇಳ್ಕೊಂಬಿಟ್ಟು ಅವರು ನೆಲೆಸಿದ್ದಂತ. ಕಡೆಗೆ ಇಲ್ಲೇ ಎಲ್ಲ ಐಟಮ್ ಮಾರೆಲ್ಲ ಇರ್ತಾರೆ. ಫೋಟೋ ಮಾರೋರು, ತಾಯ್ತ ಮಾಡ್ರೆ ನೋಡಿ ರೇಟ್ ಮಾಡಿ ತೊಗೋರಿ. ಸುಮ್ಮನೆ ಅವ್ರು ಹೇಳಿದಷ್ಟೆಲ್ಲ ಕೊಡಕ್ಕೆ ಹೋಗ್ಬೇಡ್ರಿ. ಅವರು ಕೈ ಮೇಗೆಲ್ಲ ಇಡ್ತಾರೆ, ಭಾಳ ಫೋರ್ಸ್ ಮಾಡ್ತಾರೆ. ಕೇಳಕ್ಕೆ ಹೋಗ್ಬೇಡ್ರಿ. ಅವ್ರು ಹೇಳಿದಷ್ಟೆಲ್ಲ ಕೊಡೋಕ್ಕಾಗಲ್ಲ. ಅಲ್ಲಿ 10 ರೂಪಾಯಿ ಐಟಮ್ ಎಲ್ಲ 100 ರೂಪಾಯಿ ಕೊಡುವಂತ ಕೇಳ್ತಾರೆ ಅವರು. ಇಲ್ಲಾಂದ್ರೆ ದೇವಸ್ಥಾನದ್ರು ಮಾರ್ತಾರೆ ಸೈಡಿಗೆ, ಅಲ್ಲಿ ಹೋಗಿ ತೊಗೋರಿ ನೀವು. ಅವ್ರದ್ದು ಒಂದೇ ರೇಟ್ ಟಿಕೆಟ್ ಕೊಡ್ತಾರೆ, ಒಂದೇ ರೇಟ್. ಇಲ್ಲಿ ಹೊರಗಡೆ ಇರೋದು ಕಮ್ಮಿ ರೇಟ್ ಮಾಡಲ್ಲ ಅವರು. ನೋಡಿರಿ ಇವೆಲ್ಲ ದೀಪ ಹಚ್ಚಕ್ಕೆ ಹೋಗಿದ್ವಿ ನಾವು, ಹೊಳೆಗೆ ದೀಪ ಬಿಡಕ್ಕೆ ಹೋಗಿದ್ವಿ. ಸಿಕ್ಕಾಪಟ್ಟಿ ಪೋಸ್ಟ್ ಮಾಡಿ ತೊಗೋನಕ್ಕೆ ಹೇಳಿದ್ರೆ ತೊಗೊಂಡ್ವಿ. ಅದು 20 ರೂಪಾಯಿ ಐಟಮ್ಗೆಲ್ಲ 100 ರೂಪಾಯಿ ಕೇಳ್ತಾರೆ, 50 ರೂಪಾಯಿ ಹಿಂಗೆಲ್ಲ ಕೇಳ್ತಾರೆ ಅವರು.
ಅದ ಒಂದು ಬೇಜಾರು. ತೊಗೊಮಟನೂ ಬಿಡಲ್ಲ ಅವರು, ತೊಗೋರಿ ಅಂತ ಕೈ ಮೇಲೆಲ್ಲ ಇಟ್ಬಿಟ್ಟಿದ್ರೆ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಹೋಗ್ತಾ ಇದ್ದೇವೆ, ಹೊಳೆಗೆ ಹೋಗ್ತಾ ಇದ್ದೇವೆ. ಹೊಳೆಗೆ ಹೋಗಿ ತೋರಿಸ್ತೇನೆ ನಿಮ್ಗೆ. ಹೊಳೆ ಒಳಗೆ ನೀರಿಲ್ಲ ನೋಡಿ ಫ್ರೆಂಡ್ಸ್. ಈ ನದಿ ಬಂದುಬಿಟ್ಟು ತುಂಗಭದ್ರಾ ನದಿ ಇಲ್ಲಿಗೆ ಕುಡಿಯುತ್ತದೆ. ತುಂಗಭದ್ರಾ ನದಿ ಇಲ್ಲೇನಂದ್ರೆ ದೀಪ ಹಚ್ಚಿ ನಾವು ಏನಾರ ಬೇಡ್ಕೊಂಡ್ರೆ ನಮ್ಗೆ ಒಳ್ಳೇದಾಗ್ತೈತಿ ಅಂತ ಹೇಳಿ ನಾವೀಗ ದೀಪ ಹಚ್ಚಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಸೇರ್ಕೊಂಡು ಹೋಗಿ ದೀಪ ಹಚ್ಚಿ ಬಿಡೋಣ. ಬಟ್ ಏನಂದರೆ ಅಲ್ಲಿ ಸ್ವಲ್ಪ ಫಸ್ಟ್ ಮುಂದ್ಗಡೆನ ಭಾಳ ಎಲ್ಲ ಗಲೀಜು ಮಾಡ್ಯಾರ. ಮಾಡಬಾರ್ದಂಗೆ ದೇವಸ್ಥಾನಕ್ಕೆ ಹೋದಲ್ಲೆಲ್ಲ ಅಲ್ಲಿ ಟಾಯ್ಲೆಟ್ ರೂಮ್ ಎಲ್ಲ ಇರ್ತಾವೆ, ಯೂಸ್ ಮಾಡ್ಬೇಕು. ಬಟ್ ಇಲ್ಲಿ ಬಂದವ್ರು ಯಾರೂ ಕೇಳಲ್ಲ, ಅಲ್ಲೆಲ್ಲ ಭಾಳ ಗಲೀಜು ಮಾಡಿ ಹಾಕ್ಬಿಟ್ಟಾರ. ಮತ್ತು ಇನ್ನೊಂದೇನೋ ನೋಡ್ರಿ, ಇಲ್ಲಿ ಗಿಳಿ ಶಾಸ್ತ್ರ ಹೇಳೋರೆಲ್ಲ ಕೂತಿದ್ರೆ ನಮ್ಮ ಫ್ರೆಂಡ್ ಕೇಳಿದ, ಶಾಸ್ತ್ರ ಕೇಳ್ತೆ ಅಂತ. ಬೇಡ ಅಂತ ಹೇಳಿದೆ. ನೋಡ್ರಿ ಇಲ್ಲೆಲ್ಲ ಕೂತ್ಕೊಂಡಾರ, ಗಿಳಿ ಇಟ್ಕೊಂಡು ಕೂತ್ಕೊಂಡಾರ. ಅವ್ರು ಕೇಳಿಸ್ತಾ ಇದ್ದಾರೆ ನೋಡ್ರಿ. ಇಲ್ಲಿ ಅಂದ್ರೆ ಭವಿಷ್ಯ ನಮ್ದು ಹೆಂಗೈತಿ, ಮುಂದೆ ಏನಾಗ್ತೈತಿ ಅಂತೇಳಿ ಆ ಥರ ಏನೋ. ನಾನು ಎಲ್ಲ ಶಾಸ್ತ್ರ ಎಲ್ಲ ನಂಬಕ್ಕೆ ಹೋಗಲ್ಲ, ಕೇಳಿಸಿಲ್ಲ, ರೂಢಿ ಇಲ್ಲ. ದೇವ್ರು ಹೆಂಗೆ ನಡ್ಸ್ಕೊಡ್ತಾನೆ ಹಂಗೆ ಹೋಗ್ತಾ ಇರೋದು ಅಷ್ಟೇ ಕೆಲಸ. ಯಾರೋ ಏನೋ ಹೇಳ್ತಾರಂತ ನಮ್ಮ ಲೈಫ್ ಏನು ಚೇಂಜ್ ಆಗಕ್ಕೆ ಹೋಗಂಗಿಲ್ಲ. ಬಟ್ ನಮ್ಮ ಲೈಫಲ್ಲಿ ದೇವ್ರು ಏನು ಬರೆದು ಕಳ್ಸ ನಾವು ಅದು ನಡೆಯೋದಲ್ಲ. ಅದಕ್ಕೆ ನಾ ಈ ಶಾಸ್ತ್ರ ಎಲ್ಲ ಭಾಳ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಭವಿಷ್ಯ ಎಲ್ಲ ಹೇಳ್ತಾರಲ್ಲ, ಅದೆಲ್ಲ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನೋಡ್ರಿ ಬಂತು ತುಂಗಭದ್ರಾ ನದಿಗೆ. ತುಂಗಭದ್ರಾ ನದಿಗೆ ಬಂದ್ವಿ ಈಗ ನಾವು. ಬಂದು ಮುಂದ್ಗಡೆ ಎಲ್ಲ ಭಾಳ ಅಂದ್ರೆ ಭಾಳ ಗಲೀಜು ಮಾಡಾಕ್ಯಾರ. ಅದೊಂದು ಬೇಜಾರಾಯ್ತು. ಬಟ್ ನೀರಿಲ್ಲ, ಮಳೆ ಇಲ್ಲಲ್ಲ. ನೀರು ಇಲ್ಲದಕ್ಕಿಲ್ಲ ಅಂದ್ರೆ ಇಲ್ಲಿ ತನಕ ನೀರು ಬರ್ತಿದೆ ಅಂತ ಫುಲ್. ಆ ಕಡೆ ಎಲ್ಲ ಜನ ಎಲ್ಲ ಸ್ನಾನ ಮಾಡ್ತಾರೆ. ಅಂದ್ರೆ ಈ ಕಡೆ ಒಂದು ಸಣ್ಣ ಹೊಳೆ ಐತಿ. ಹೊಳೆ ದಾಟಿ ಮುಂದ್ಗಡೆ ಸ್ವಲ್ಪ ಕಲ್ಲು ಐತಿ. ಅದು ದಾಟಿ ಆ ಕಡೆ ಹೋಗ್ಬಿಟ್ರೆ ಅಲ್ಲೆಲ್ಲ ಭಾಳ ಚೆನ್ನಾಗೈತಿ. ಸ್ನಾನ ಎಲ್ಲ ಮಾಡ್ತಾರೆ. ರಾತ್ರಿ ಆ ಗುಡ್ಡ ತುಂಬ ಎಲ್ಲ ಜನಗಳು ಮನ್ಕೊತಾರೆ. ಈ ಕಲ್ಲದಾವಲ್ಲ ಅಲ್ಲೆಲ್ಲ ಮನ್ಕೋತಾರೆ. ಭಾಳ ಜನ ವಿಶ್ರಾಂತಿ ಪಡ್ಕೋತಾರೆ. ರೂಮ್ ಮಾಡ್ಕೊಳಕ್ಕೆ ಪಾಪ ಅವ್ರ ಹತ್ರ ದುಡ್ಡು ಇರಲ್ಲ, ಅದಕ್ಕಾಗಿ ಇಲ್ಲೆಲ್ಲ ಮನ್ಕೋತಾರೆ. ನೋಡ್ರಿ ನಾವು ಹೋಗ್ಬಿಟ್ಟು ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ದೀಪ ತೊಗೊಂಡು ಹೋಗಿದ್ವಿ. 2 ದೀಪದನ್ನ ಹಚ್ಚಿಬಿಟ್ಟು ತುಂಗಭದ್ರಾ ನದಿಗೆ ದೀಪ ಹಚ್ಚಿ ಕೈ ಮುಕ್ಕೊಂಡು ಕಡೆಗೆ ನಾವು ವಾಪಸ್ ರಿಟರ್ನ್ ಬಂದ್ವಿ ರೂಮಿಗೆ. ಬಂದು ಅವತ್ತು ನಾವು ಅಲ್ಲಿ ಉಳ್ಕೊಲಿಲ್ಲ, ಯಾಕಂದ್ರೆ ಒಂದು ರಾತ್ರಿ ಸ್ಟೇ ಮಾಡ್ಕೊಂಡು ಬೆಳಗ್ಗೆಲ್ಲ ದರ್ಶನ ಮಾಡ್ಕೊಂಡು ನೋಡ್ಕೊಂಡು ಮತ್ತು ನಾವು ನೆಕ್ಸ್ಟ್ ಅಂಜನಾದ್ರಿ ಹೋಗೋದಿತ್ತು. ಕಡೆಗೆ ಅಂಜನಾದ್ರಿ ಕಡೆ ಪಯಣ ಬೆಳೆಸ್ಬೇಕಂತ ಹೇಳ್ಬಿಟ್ಟು ದೀಪ ಹಚ್ಚಿ ರೂಮಿಗೆ ಬಂದ್ವಿ. ನೋಡ್ರಿ ಹೊಳೆ ಇದೆ, ಫುಲ್ ಕಲ್ಲು ಐತಿ ಹೊಳೆ. ನೀರಿಲ್ಲ, ನೀರು ಫುಲ್ ಕಡಿಮೆ ಆಗಿತ್ತು. ಯಾಕಂದ್ರೆ ಮಳೆ ಇಲ್ಲಲ್ಲ, ಮಾರ್ಚ್ ಏಪ್ರಿಲ್ ಟೈಮ್ನಾಗ ನೀರು ಕಡಿಮೆ ಇರ್ತೈತಿ. ನೋಡ್ರಿ ಆ ಕಡೆ ಜನ ಎಲ್ಲ ಸ್ನಾನ ಮಾಡಿ ಬರ್ತಾ ಇದ್ರೆ. ಕಡೆಗೆ ನಮ್ಗೊಂದು ಸ್ವಲ್ಪ ಚಲೋ ಇರೋ ಜಾಗ ಸಿಕ್ತ, ಅಲ್ಲೇ ದೀಪ ಹಚ್ಚಿದ್ವಿ ನಾವು. ಮುಂದೆ ಹೋಗೋದು ಬೇಡ ಅನ್ಕೊಂಡೆ, ಭಾಳ ದೂರ ಇತ್ತಲ್ಲ. ಬಿಸಿಲು ಬೇರೆ, ಕಾಲು ಬೇರೆ ಸುಡ್ತಾ ಇತ್ತು. ಚಪ್ಪಲಿ ಹಾಕೊಂಡು ಹೋಗಿಲ್ಲ ನಾವು. ಕಡೆ ದೀಪ ಹಚ್ಚಿಬಿಟ್ಟು ಕಡೆಗೆ ಕೈ ಮುಕ್ಕೊಂಡು ಅಲ್ಲಿಂದ ನಾವು ಈ ಕಡೆ ಬಂದ್ವಿ, ರೂಮ್ ಕಡೆ ಬಂದ್ವಿ. ಬಂದ್ಬಿಟ್ಟು ಪ್ರಸಾದ ಎಲ್ಲ ತೊಗೊಂಡ್ವಿ. ಅಲ್ಲೇ ಪ್ರಸಾದ ತೊಗೊತಾ ಇದ್ರು ಮುಂಚೆ. ದೇವ್ರ ಪ್ರಸಾದ ಒಬ್ಬರಿಗೆ 3 ಪ್ರಸಾದ ಕೊಡ್ತಾರೆ ಅವರು ಅಷ್ಟೇ. ನೋಡ್ರಿ ಬಂದ್ವಿ. ಇಲ್ಲೇ ಬಂದ್ಬಿಟ್ಟು ದೇವಸ್ಥಾನ ಮಾತ್ರ ಭಾಳ ದರ್ಶನ ಮಾಡಿದ್ದು, ಸಿಕ್ಕಾಪಟ್ಟೆ ಖುಷಿ ಆಯ್ತು. ನೋಡ್ರಿ ಈಗ ಈ ಥರ ಕಾಣಿಸ್ತೈತಿ ಮಂತ್ರಾಲಯ. ಸ್ವಲ್ಪ ಜನ ಕಡಿಮೆ ಇತ್ತು ನಾವು ಹೋದಾಗ. ನಾವು ಬೆಳಗ್ಗೆ ಹೋಗಿದ್ವಲ್ಲ, 5-6 ಗಂಟೆ ಅಂದ್ರೆ ಎದ್ದುಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಡು 7-8 ಅಂದ್ರೆ ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ವಿ. ನೋಡ್ರಿ ಇಲ್ಲೆಲ್ಲ ಹೊರಗಡೆ ಮಾಡ್ಕೊಂಡಾರ ಲೇಡೀಸ್ ಎಲ್ಲ. ಈ ಥರ ಐತಿ. ಕಡೆಗೆ ಸ್ವಲ್ಪ ಮನೆಗೆ ಪ್ರಸಾದ, ಫೋಟೋ, ಬಳೆ ಅದೆಲ್ಲ ತೊಗೊಂಡ್ಬಿಟ್ಟು ಬರ್ತಾ ಉಳಿದ್ವಿ. ಎಲ್ಲಿಗೆ ಬಂದ್ವಿ ಅಂದ್ರೆ ನಮ್ಗೆ ಟೈಮ್ ಆಗಿತ್ತು 11-12 ಗಂಟೆಗೆ. ಅಂದ್ರೆ ಊಟದ ಬಾಗ್ಲ ತೆಗಿತಾರಲ್ಲ, ಊಟ ಮಾಡ್ಕೊಂಡು ಹೋದ್ರಾಯ್ತು, ಪ್ರಸಾದ ತಿನ್ಕೊಂಡ್ರಾತ, ಅದು ಹೋದ್ರಾತ ಅಂಥೇಳಿ ನಾವು ಪ್ರಸಾದದ ಕಡೆಗೆ ಬಂದ್ವಿ. ಅಲ್ಲಿ ಬರೋಷ್ಟಿಗೆ ಅಂದ್ರೆ ಸಿಕ್ಕಾಪಟ್ಟಿ ಲೈನ್ ಆಲ್ರೆಡಿ ಉದ್ದ ಆಗಿಬಿಟ್ಟಿತ್ತೆ. ಬಟ್ ದೇವ್ರ ಪ್ರಸಾದ ತೊಗೊಂಡ್ರೆ ಚಲೋ ಅಂಥೇಳಿ ಕಾದ್ಬಿಟ್ಟು ದೇವ್ರ ಪ್ರಸಾದ ತಿನ್ಕೊಂಡು ಬಂದ್ವಿ ನಾವು. ನೋಡ್ರಿ ಅಲ್ಲಿ ದುಡ್ಡು ಕೇಳೋರೆಲ್ಲ ಭಾಳ ಜನ ಇರ್ತಾರೆ. ಒಂದು ಹುಡುಗಿನೂ ಬಂದ್ಲೆ ಕೇಳಿದ್ಲೆ, ಬಟ್ ನಾನು ಪರ್ಸ್ ಎಲ್ಲ ರೂಮಲ್ಲಿ ಬಿಟ್ಟು ಹೋಗಿದ್ದೆ. ಅದಕ್ಕೆ ಕೊಡೋಕೆ ಹಾಲಿಲ್ಲ. ಆಮೇಲೆ ಕೊಡ್ತೀನಿ ಅಂದೆ, ಆಮೇಲೆ ಆ ಹುಡುಗಿ ಸಿಗಲಿಲ್ಲ. ನೋಡ್ರಿ ಈ ಥರ ಐತಿ ಮಂತ್ರಾಲಯ. ಎಲ್ಲರಿಗೆ ಮಂತ್ರಾಲಯದ ವಿಡಿಯೋ ಇಷ್ಟ ಆಯ್ತು ಅನ್ಕೊತೀನಿ. ನನಗನ್ಕಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಹೋಗಿ ದರ್ಶನ ಮಾಡ್ಕೊಂಬಂದೆ. ಜೀವನದಾಗ ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋಗಿದ್ದೆ. ಬಟ್ ಇನ್ಮೇಲೆ ಹೋಗ್ತಾ ಇರ್ತೀನಿ ನಾನು, ಯಾಕಂದ್ರೆ ನಮ್ಮ ಫ್ರೆಂಡ್ಸ್ ಅಲ್ಲೇ ಅದಾರಲ್ಲ, ಹೋಗ್ಬೋದು, ಆರಾಮಾಗಿರ್ಬೋದು, ನಾವು ಏನು ತೊಂದರೆ ಇಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ಊಟದ ಹಾಲ್ ಬಂತೆ. ಊಟದ ಹಾಲಿಗೆ ಹೋಗ್ತಾ ಇದ್ದೀವಿ ನಾವು. ಪ್ರಸಾದ ಮಾತ್ರ ಯಾರೂ ಮಿಸ್ ಮಾಡಬೇಡ್ರಿ, ವೇಟ್ ಮಾಡ್ಯಾರ ತಿನ್ಕೊಂಬರಿ. ಅಷ್ಟೊಂದು ಅದ್ಭುತವಾಗಿ ಅಮೃತ ಇದ್ದಂಗೆ ಇರ್ತೈತಿ ಅಲ್ಲಿ ಪ್ರಸಾದ. ಅಲ್ಲಿ ಪ್ರಸಾದ ತಿನ್ಬೇಕಂದ್ರೆ ಏನೋ ಒಂದು ಅದೃಷ್ಟ. ದರ್ಶನ ಎಲ್ಲ ಆಗ್ಬಿಡ್ತೈತಿ, ಏನು ತೊಂದರೆ ಇಲ್ಲ. ಪ್ರಸಾದಕ್ಕೆ ಸ್ವಲ್ಪ ವೇಟ್ ಮಾಡ್ಬೇಕು. ನೋಡ್ರಿ ಎಷ್ಟು ಜನ ಅದಾರ ಅಂತೇಳಿ.
ಸಿಕ್ಕಾಪಟ್ಟಿ ಜನ ಇದ್ರೆ. ಬಟ್ ಲೈನ್ ಹಿಡ್ಕೊಂಡ ಹೋಗ್ಬೇಕು ನಾವು. 12 ಗಂಟೆ 12 ಗಂಟೆ ಓಪನ್ ಮಾಡ್ತಾರೆ ಅವರು ಬಾಗ್ಲು. ಅವಾಗಿಂದ ಊಟ ಸ್ಟಾರ್ಟ್ ಆಕೈತಿ. 3 ಕಡೆ ಅನ್ನ ನೀಡ್ತಾರೆ, 3 ಕಡೆ ಲೈನ್ ಇರ್ತೈತಿ. ಆರಾಮಾಗಿ ಊಟ ಮಾಡ್ಕೊಂಡು ಆರಾಮಾಗಿ ಕುಂದಿರ್ಬೋದು. ನೋಡಿ ಒಳಗಡೆ ದೊಡ್ಡ ದೊಡ್ಡ ಪ್ಯಾನ್, ಗಾಳಿ ಚೆನ್ನಾಗೈತಿ. ಭಾಳ ಅಂದ್ರೆ ಭಾಳ ಅದ್ಭುತವಾಗಿ ಫೆಸಿಲಿಟಿ ಭಾಳ ಚೆನ್ನಾಗಿ ಮಾಡಿಟ್ಟಾರ. ಮತ್ತು ಇನ್ನೊಂದು ಏನಂದ್ರೆ ನೀವು ಏನಾರ ಅನ್ನದಾನಕ್ಕೆ ನೀವು ಏನಾರ ದೇಣಿಗೆ ಕೊಡ್ಬೇಕಂದ್ರೆ ನಿಮ್ಮ ಕೈಲಿ ಆದಷ್ಟು 1500 ಎಷ್ಟರ ಅಲ್ಲಿ ಒಟ್ಟು ಕೊಡ್ಬೇಕಂದ್ರೆ ಅಲ್ಲಿ ಸ್ಕ್ಯಾನರ್ ಇರ್ತೈತಿ, ಫೋನ್ಪೇ ಮಾಡ್ಬೋದು, ಇಲ್ಲ ಕ್ಯಾಶು ಕೊಡ್ಬೋದು. ನೋಡಿರಿ ಪ್ರಸಾದ ತಿಂದ್ರೆ ಅಮೃತ ತಿಂದಂಗೆ ಆಯ್ತು. ಭಾಳ ಖುಷಿ ಆಯ್ತು. ಎಲ್ಲರೂ ಊಟ ಮಾಡ್ತಾಯಿದ್ರು, ನಾವು ಹೊಟ್ಟೆ ತುಂಬ ಊಟ ಮಾಡ್ಕೊಂಡ್ವಿ. ಏನೋ ಒಂಥರ ದೇವ್ರ ಪ್ರಸಾದ ತಿನ್ನೋದು ಅದ್ರೊಳಗೆ ಇರೋವಂಥ ಸೌಭಾಗ್ಯನ ಬೇರೆ ಅದ, ಹೇಳೋಕ್ಕಾಗಲ್ಲ ಬಾಯಲ್ಲಿ. ಅಷ್ಟೊಂದು ಚೆನ್ನಾಗಿರ್ತೈತಿ. ನಾವು ಎಷ್ಟು ದುಡ್ಡು ಕೊಟ್ಟರು ಅಂಥ ಒಂದು ಊಟ ತಿನ್ನೋಕೆ ನಮ್ಮ ಕಡೆಯಿಂದ ಆಗಲ್ಲ. ಅದು ತಿನ್ಬೇಕಂದ್ರೆ ದೇವ್ರ ಹತ್ರ ಹೋಗ್ಬಿಟ್ಟು ದೇವ್ರ ಪ್ರಸಾದ ತಿಂದಾಗ ಮಾತ್ರ ಅದ್ರದ್ದು ಸುಖ ಅನುಭವಿಸೋಕ್ಕೆ ಸಾಧ್ಯ. ಆ ಥರದ್ದು ಪ್ರಸಾದದ್ದು ಭಾಳ ಅಂದ್ರೆ ಭಾಳ ಖುಷಿ ಐತೆ. ದೇವ್ರ ಪ್ರಸಾದ ಎಲ್ಲ ತಿನ್ಕೊಂಡು ನೀರು ಕೈ ತೊಳ್ಕೊಳಕ್ಕೆ. ಅನ್ನ ಯಾರೂ ಬಿಡಂಗಿಲ್ಲ ಅಲ್ಲೇ, ಎಷ್ಟು ಬೇಕಷ್ಟು ಹಾಕ್ಸ್ಕೊಂಡು ಊಟ ಮಾಡ್ಬೇಕು. ನೋಡಿರಿ ಕಡೆಗೆ ಆಮೇಲೆ ನಾವು ಹೊರಗಡೆ ಬಂದ್ವಿ. ಬಂದ ಕೂಡಲೇ ಒಬ್ರು ನಂಗೆ ಕೇಳಿದ್ರೆ ವಿಡಿಯೋ ಮಾಡಿ ಆಯ್ತಾ ನೀನು ಎಲ್ಲ ವಿಡಿಯೋ ಮಾಡಿದೆ ಅಂತ ಕೇಳಿದ್ರೆ. ಹ್ಞೂ ಅಂತ ಹೇಳಿದೆ. ಯಾಕಂದರೆ ವಿಡಿಯೋ ಮಾಡೋ ಪರ್ಮಿಷನ್ ಇಲ್ಲ ಅಂತ ಒಳಗಡೆ ಎಲ್ಲ. ಬಟ್ ನಾನು ಮಾಡಿದೆ, ಯಾರೂ ಏನು ಹೇಳಿಲ್ಲ, ಮಾಡಿದೆ. ನಾ ಮಾಡಿದ್ರು ಒಂದು ತೋರ್ಸೋಣ ಎಲ್ಲರಿಗೆ, ಒಂದು ಹೋಗೋರಿಗೆಲ್ಲರಿಗೂ ಒಂದು ಮಾಹಿತಿ ಸಿಕ್ಕಂಗಾಗಲಿ ಅಂಥೇಳಿ ಮಾಡಿದ್ದು ವಿಡಿಯೋ. ಬಿಟ್ಟರೆ ವೈಯಕ್ತಿಕವಾಗಿ ಏನು ವಿಡಿಯೋ ಅಲ್ಲದೆ ಎಲ್ಲರಿಗೂ ಯೂಸ್ ಆಗಲಿ, ಎಲ್ಲರೂ ಹೋಗಲಿ, ಚೆನ್ನಾಗಿ ಮಂತ್ರಾಲಯ ಯಾರು ನೋಡಿಲ್ಲ ನೋಡಲಿ ನನ್ನ ಮುಖಾಂತರ ಒಂದು ಅಂಥೇಳಿ ಒಂದು ಉದ್ದೇಶಕ್ಕಾಗಿ ಮಾಡಿದ್ದಷ್ಟೆ. ನೋಡ್ರಿ ಫ್ರೆಂಡ್, ಎಲ್ಲ ಊಟ ಎಲ್ಲ ಮಾಡ್ಕೊಂಡು ಹೊರಗಡೆ ಬಂದ್ವಿ ನಾವು. ಬಂದ ಕಡೆಗೆ ಏನಿಲ್ಲ, ನಮ್ಮ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾವು ಸುಮಾರು 2 ಗಂಟೆ ಆಯ್ತು. ಸಿಕ್ಕಾಬಿಟ್ಟೆ ಬಿಸಿಲು, ಕಾಲೆಲ್ಲ ಸುಡ್ತಾ ಇತ್ತು. ಕಡೆಗೆ ನಮ್ಮ ಕಾರೂ ಬಂದಿತ್ತು. ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹಾಕ್ಕೊಂಡು ಮಂತ್ರಾಲಯಕ್ಕೆ ಮತ್ತೆ ಬರುವ ದೇವರೇ ಮತ್ತೆ ಬರೋ ಕರ್ಸ್ಕೊಳಂಗೆ ಮಾಡಪ್ಪ ಸ್ವಾಮಿ ಅಂಥೇಳಿ ಕೇಳ್ಕೊತ ನಾವು ಅಲ್ಲಿಂದ ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೋಗುವಂಥ ಸಮಯ ಆಗಿತ್ತು ನಮ್ಗೆ. ಹೋಗುವಾಗ ಮುಂದೆ ನೋಡ್ರಿ ಒಂದು ಆಂಜನೇಯ ಸಿಗ್ತೈತಿ. ಆ ಆಂಜನೇಯಕ್ಕೆ ಹೋಗಿ ಮುದ್ದಾಮ್ ದರ್ಶನ ಮಾಡ್ಕೋರಿ. ನೋಡಿರಿ ಇವಾಗ ಮಂತ್ರಾಲಯ ಬಿಟ್ಕೊಂಡು ನಾವು ಹೋಗ್ತಾ ಇದ್ದೇವೆ ಇಲ್ಲಿಂದ. ಮತ್ತು ಕರ್ಸ್ಕೊಪ್ಪ ಸ್ವಾಮಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊತ ಮುಂದ್ಗಡೆ ಹೋದ್ವಿ ನಾವು. ನೋಡಿ ಫ್ರೆಂಡ್ಸ್, ಇವಾಗ ಆಂಜನೇಯ ಟೆಂಪಲ್ ಬರ್ತೈತಿ. ಶ್ರೀ ಅಭಯ ಆಂಜನೇಯ ಸ್ವಾಮಿ ಟೆಂಪಲ್ ಅಂತೇಳಿ ಈಗ ಬರ್ತೈತಿ ನೋಡ್ರಿ. ದಯವಿಟ್ಟು ಯಾರು ನೀವು ಆ ಕಡೆ ಹೋದ್ರೆ ಇದನ್ನು ಮಾತ್ರ ಮಿಸ್ ಮಾಡ್ಕೋಬೇಡ್ರಿ. ಭಾಳ ಪವರ್ಫುಲ್ ಆಂಜನೇಯ. ಹೋಗಿ ಅಲ್ಲಿ ವಿಭೂತಿ ಹಚ್ಕೊಂಡು ದರ್ಶನ ಮಾಡ್ಕೊಂಡು ಬರ್ರಿ, ಒಳ್ಳೇದಾಕೈತಿ ನಿಮ್ಗೆ. ಯಾಕಂದ್ರೆ ಆಲ್ಮೋಸ್ಟ್ ಜರ್ನಿ ಮಾಡೋರು ಎಲ್ಲರೂ ಇಲ್ಲಿ ಹೋಗೇ ಬರ್ತಾರೆ. ನಾವು ಹೋಗಿ ನೋಡ್ಕೊಂಡು ಆಶೀರ್ವಾದ, ಆಂಜನೇಯಿಂದ ಆಶೀರ್ವಾದ ತೊಗೊಂಡು ನಿನ್ನ ಸನ್ನಿಧಿಗೆ ಹೊಂಟಿವಪ್ಪ, ನಮ್ಗೆ ಸುರಕ್ಷಿತವಾಗಿ ಕರ್ಕೊಂಬ ಸ್ವಾಮಿ ಅಂತ ದೇವ್ರ ಹತ್ರ ಎಲ್ಲ ಆಶೀರ್ವಾದ ಮಾಡ್ಕೊಂಡು ಸ್ವಲ್ಪ ಫೋಟೋ ಎಲ್ಲ ತೊಕ್ಕೊಂಡು ಕಡೆಗೆ ಮತ್ತು ನಾವು ಅಲ್ಲಿಂದ ಹೋಗುವಂಥ ಸಮಯ ಆಗಿತ್ತು. ನಾವು ಹೋಗಿದ್ದ ಸೀದಾ ಅಂಜನಾದ್ರಿಗೆ ಹೋದ್ವಿ. ತೋರಿಸ್ತೇನೆ ನಿಮ್ಗೆ. ಅಂಜನಾದ್ರಿ ಇಡುವೆ ನೆಕ್ಸ್ಟ್ ನಾಳೆ ಇಡುವೆ ಹಾಕ್ತೇನೆ ನಿಮ್ಗೆ. ಒಂದು ಸರಿ ಅದರ ದೊಡ್ಡದಾಕಿತ್ತಲ್ಲ, ಅದಕ್ಕಾಗಿ ನಾಳೆ ನಿಮ್ಗೆ ಅಂಜನಾದ್ರಿ ಇಡುವೆ ತೋರಿಸ್ತೇನೆ. ನೋಡಿರಿ, ಇದು ಮಂತ್ರಾಲಯಕ್ಕೆ ಹೋಗೋದು. ಮತ್ತು ಇಲ್ಲಿಗೆ ಬಸ್ ಐತಿ. ಈ ಆಂಜನೇಯ ಸ್ವಾಮಿ ಹತ್ರನೂ ಬಸ್ ಐತಿ ನೋಡಿರಿ. ಆ ಕಡೆ ಬಸ್ ತೋರಿಸಿದೆ ನಿಮಗೆ, ಅಲ್ಲಿ ಬಸ್ ಐತಿ. ಕಡೆಗೆ ಎಲ್ಲ ಬಸ್ಸಿನ ಸೌಲಭ್ಯ ಐತಿ, ತೊಂದರೆ ಇಲ್ಲ. ನೋಡಿರಿ, ಈಗ ನಾವು ಕರ್ನಾಟಕ ಕಡೆ ಪಯಣ ನಮ್ದು. ಈ ಬ್ರಿಡ್ಜ್ ಬಂದರೆ ಕರ್ನಾಟಕ ಬಂದಂಗೆ ಆಲ್ಮೋಸ್ಟ್. ಅಲ್ಲಿ ಒಂದು ಬೋರ್ಡ್ ಕಾಣಿಸ್ತೈತಿ, ತೋರಿಸ್ತೇನೆ ನಿಮ್ಗೆ. ಈಗ ನಾವು ಇರೋದು ಅರ್ಧ ಬ್ರಿಡ್ಜ್ ಆ ಕಡೆ ಆಂಧ್ರ ಪ್ರದೇಶ, ಈ ಕಡೆ ಕರ್ನಾಟಕ. ಈಗ ಬ್ರಿಡ್ಜ್ ಅರ್ಧ ದಾಟಿದ್ವಿ ಅಂದ್ರೆ ನಾವು ಕರ್ನಾಟಕದ ಒಳಗೆ ಎಂಟ್ರಿ ಆದ್ವಿ ಅಂತೇಳಿ ಅರ್ಥ ಅದ. ನೋಡಿರಿ, ಈಗ ಅರ್ಧ ಬ್ರಿಡ್ಜ್ ದಾಟಿದ್ವಿ, ಕರ್ನಾಟಕಕ್ಕೆ ಬಂದ್ವಿ ನಾವು. ಓಕೆ ಫ್ರೆಂಡ್ಸ್, ಇವತ್ತಿಂದ ವಿಡಿಯೋ ಎಲ್ಲ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅನ್ಕೊತೀನಿ. ರಾಯರ ಮಠ ಎಲ್ಲ ದರ್ಶನ ಚೆನ್ನಾಗಿ ಮಾಡಿಸಿದೆ ಅನ್ಕೋತೀನಿ. ಓಕೆ ಫ್ರೆಂಡ್ಸ್, ನಾಳೆ ಅಂಜನಾದ್ರಿ ಬೆಟ್ಟ ಹತ್ತನಂತ ಎಲ್ಲರೂ ಸೇರ್ಕೊಂಡು ಯಾರೂ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಕಮೆಂಟ್, ಲೈಕ್, ಸಬ್ಸ್ಕ್ರೈಬ್ ಮಾಡೋದು ಮಾತು ಮರ್ಯಾಕೆ ಹೋಗ್ಬೇಡಿ. ನಿಮ್ಮ ಸಪೋರ್ಟ್ ನನಗೆ ಹಿಂಗೆ ಇರಲೇಬೇಕು. ಓಕೆ ಫ್ರೆಂಡ್ಸ್, ನಾಳೆ ಸಿಗುವ ಅಂತ ಹೇಳ್ತಾ, ಅಂಜನಾದ್ರಿ ಒಳಗೆ ಸಿಗೋಣ ಅಂತ ಹೇಳ್ತಾ, ಬಾಯ್ ಬಾಯ್, ಲವ್ ಯು ಫ್ರೆಂಡ್ಸ್.